ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾವಿವತ್ತು ಈ ವಿಡಿಯೋದಲ್ಲಿ ನಮ್ಮ ESI ಅಥವಾ ಹೆಲ್ತ್ ಕಾರ್ಡಿನ ಇನ್ಶೂರೆನ್ಸ್ ನಂಬರ್ ಅಥವಾ ESIನ IP ನಂಬರ್ ಅಥವಾ ಇನ್ಶೂರೆನ್ಸ್ ನಂಬರನ್ನು ಹೇಗೆ ನಮ್ಮ ಮೊಬೈಲ್ ಮೂಲಕವೇ ನಮ್ಮ ESIನ IP ನಂಬರ್ ಅಥವಾ ಇನ್ಶೂರೆನ್ಸ್ ನಂಬರನ್ನು ಕಂಡುಹಿಡಿಯುವುದು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದೇ ಥರ ನೀವು ಪ್ಲೇಸ್ಟೋರಲ್ಲಿ ಹೋಗಿ ನೋಡ್ಬೋದು ಫ್ರೆಂಡ್ಸ್. ಮೊದಲನೇದಾಗಿ ನಾವು ಪ್ಲೇಸ್ಟೋರಲ್ಲಿ ಹೋಗಿ ಉಮಾಂಗ್ ಆ್ಯಪ್ ಅಂತ ಇರುತ್ತಲ್ಲ, ನೋಡ್ಬೋದು, ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಉಮಾಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದೇ ಥರ ನಾನು ಇವಾಗ ನನ್ನ ಮೊಬೈಲಲ್ಲಿ ಉಮಾಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ. ಅದನ್ನು ಓಪನ್ ಅಂತ ಕೊಡ್ತಾ ಇದ್ದೀನಿ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನನ್ನ ಉಮಾಂಗ್ ಆ್ಯಪ್ ಓಪನ್ ಆಗ್ತಾ ಇದೆ. ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಉಮಾಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಲಾಗಿನ್ ಆಗಬೇಕಾಗುತ್ತೆ. ನೀವೇನಾದರೂ ಇನ್ನೂವರೆಗೂ ಉಮಾಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಲಾಗಿನ್ ಆಗಿಲ್ಲ ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಹೇಗೆ ಲಾಗಿನ್ ಮಾಡ್ಬೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾನು ಉಮಾಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಆಗಿದ್ದೇನೆ. ಅದೇ ಥರ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಸರ್ವಿಸಸ್ ಅಂತ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಫ್ರೆಂಡ್ಸ್ ನೋಡ್ಬೋದು, ಇದರಲ್ಲಿ ESI ಅಂತಿದೆ. ನಾವು ಸರ್ಚಲ್ಲಿ ESI ಅಂತ ಟೈಪ್ ಮಾಡಿದರೆ ESI ವೆಬ್ಸೈಟ್ ಓಪನ್ ಆಗುತ್ತೆ. ಅದೇ ಥರ ಇಲ್ಲಿ ನೋಡ್ಬೋದು, ESI ಅಂತ ವೆಬ್ಸೈಟ್ ನಾನು ಹಿಂದೆ ಸರ್ಚ್ ಮಾಡಿದ್ದೆ, ಅದು ಆಟೋಮೆಟಿಕ್ಕಾಗಿ ರೀಸೆಂಟ್ ಸರ್ಚಲ್ಲಿ ಬಂದಿದೆ. ಅದೇ ಥರ ನಾನು ಇವಾಗ ಅದನ್ನು ಓಪನ್ ಮಾಡ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ನೋಡ್ಬೋದು ನನ್ನ ESIನ ಡೀಟೇಲ್ಸ್ ಓಪನ್ ಆಯಿತು. ಅದರಲ್ಲಿ ನೋಡ್ಬೋದು, ನೀವು ಕೂಡ ನಿಮ್ಮ ESIನ ಡೀಟೇಲ್ಸನ್ನು ಇಲ್ಲಿ ತೊಗೊಳ್ಬೋದು. ನನ್ನ ಪ್ರೊಫೈಲ್ ಕೂಡ, ನನ್ನ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಎಲ್ಲ ಇದರಲ್ಲಿ ಸಿಗುತ್ತೆ. ನಿಮಗೇನಾದರೂ ಇನ್ನೂ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಗೊತ್ತಿಲ್ಲ ಅಥವಾ ನಿಮ್ಮ ಡೀಟೇಲ್ಸ್ ಗೊತ್ತಿಲ್ಲ ಅಂತಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ESIನಲ್ಲಿ ಹೇಗೆ ನಮ್ಮ ಫ್ಯಾಮಿಲಿ ಡೀಟೇಲ್ಸನ್ನು ಅಪ್ಡೇಟ್ ಮಾಡಿಕೊಳ್ಳುವುದರ ಬಗ್ಗೆ ವಿಡಿಯೋ ಮಾಡಿಕೊಡುತ್ತೇನೆ. ಮತ್ತು ನಿಮಗೂ ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ನ ಡೀಟೇಲ್ಸು, ಆಧಾರ್ ಕಾರ್ಡ್ ಲಿಂಕಿಂಗ್ ಎಲ್ಲ ಮುಂದಿನ ವಿಡಿಯೋದಲ್ಲಿ ತಿಳಿಸಿ ಕೊಡುತ್ತೇನೆ. ಅದೇ ಥರ ನೋಡ್ಬೋದು, ನಮಗೆ ಇವಾಗ ನನ್ನ ESIನ IP ನಂಬರ್ ಅಥವಾ ಇನ್ಶೂರೆನ್ಸ್ ನಂಬರ್ ಅಂತ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ನಮಗೆ ಗೊತ್ತಾಗಬೇಕಾದ್ರೆ ಇದರಲ್ಲಿ ಕೆಳಗಡೆ ನೋಡ್ಬೋದು ಕ್ಲೈಮ್ ಸ್ಟೇಟಸ್ ಅಂತಿದೆ, ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್. ಇದರಲ್ಲಿ ಕ್ಲೈಮ್ ಸ್ಟೇಟಸ್ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಮಗೆ ಮೊದಲನೇದಾಗಿಯೇ ಇನ್ಶೂರೆನ್ಸ್ ಪರ್ಸನಲ್ ನೇಮ್, ನಮ್ಮ ಹೆಸರು ಇಲ್ಲಿ ದೊರೆಯುತ್ತೆ. ಅದೇ ಥರ ನಮ್ಮ ಇನ್ಶೂರೆನ್ಸ್ನ ನಂಬರ್ ಕೂಡ ಸಿಗುತ್ತೆ. ESI ಇನ್ಶೂರೆನ್ಸ್ ನಂಬರ್ ಅಂತ ಇರುತ್ತಲ್ಲ ಫ್ರೆಂಡ್ಸ್, ಇದನ್ನು ನಮ್ಮ ESIನ ಇನ್ಶೂರೆನ್ಸ್ ನಂಬರ್ ಇಲ್ಲಿ ಕೂಡ ನಮಗೆ ದೊರೆಯುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇ ಥರ ನೀವು ಕೂಡ ನಿಮ್ಮ ESIನ ಇನ್ಶೂರೆನ್ಸ್ ನಂಬರ್ ಅಥವಾ IP ನಂಬರ್ ಅಂತಾರಲ್ಲ, ಅದನ್ನು ಹೀಗೆ ನಿಮ್ಮ ಮೊಬೈಲ್ನಲ್ಲಿ ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.